ಎಚ್ ಡಿ ರೇವಣ್ಣ ಅವರನ್ನ ಜಡ್ಜ್ ಮುಂದೆ ಪ್ರೊಡ್ಯೂಸ್ ಮಾಡ್ತಾರೆ. ಕೆಲವೇ ಕ್ಷಣಗಳು ಮಾತ್ರ ಬಾಕಿ ಇದೆ. ಆಲ್ರೆಡಿ ಇಲ್ಲಿದ್ದಂಥ ಭದ್ರತಾ ಸಿಬ್ಬಂದಿ ಫುಲ್ ಅಲರ್ಟ್ ಆಗಿದ್ದಾರೆ. ರೇವಣ್ಣನವರನ್ನ ಮೊದಲಿಗೆ ಬೌರಿಂಗ್ ಆಸ್ಪತ್ರೆಗೆ ಮೆಡಿಕಲ್ ಚೆಕಪ್ಗೆ ಕರೆದುಕೊಂಡು ಹೋಗ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಅದಾದ ನಂತರ ಕೋರಮಂಗಲದ ಜಡ್ಜ್ ಮನೆ ಮುಂದೆ ಅವ್ರನ್ನ ಪ್ರೊಡ್ಯೂಸ್ ಮಾಡ್ತಾರೆ. ಆ ನಂತರ ಅವರಿಗೆ ಜುಡಿಷಿಯಲ್ ಕಸ್ಟಡಿಯೋ ಅಥವಾ ಅವರನ್ನ SIT ಅಧಿಕಾರಿಗಳಿಗೆ ಏನಾದರೂ ಇನ್ವೆಸ್ಟಿಗೇಷನ್ ಪರ್ಪಸ್ ಅವ್ರನ್ನ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಭಾರಿ ಕುತೂಹಲ ಇದೆ. ಸದ್ಯಕ್ಕಂತೂ ಈಗ ನಾವು ನೋಡ್ತಾ ಇದೀವಲ್ಲ, CID ಕಚೇರಿ ಎಲ್ಲರೂ ಕಾಯ್ತಾ ಇದ್ದಾರೆ. ಭದ್ರತಾ ಸಿಬ್ಬಂದಿ ಅಲರ್ಟ್ ಆಗಿದ್ದಾರೆ. ಕೆಲವೇ ಕ್ಷಣದಲ್ಲಿ ಅವ್ರನ್ನ ಹೊರಗಡೆ ಕರ್ಕೊಂಡು ಬರ್ತಾರೆ. ಬಂದವ್ರನ್ನ ಬೌರಿಂಗ್ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ ಅನ್ನೋದ್ರ ಬಗ್ಗೆ ಈ ಸದ್ಯದ ಮಾಹಿತಿ ಇದೆ. ಬೌರಿಂಗ್ ಆಸ್ಪತ್ರೆ ಕರ್ಕೊಂಡು ಹೋಗಿ ಮೆಡಿಕಲ್ ಚೆಕಪ್ ಆದ ನಂತರ ನೇರವಾಗಿ ಅವ್ರನ್ನ ಕೋರಮಂಗಲದ ನ್ಯಾಯಾಧೀಶರ ಮನೆ ಮುಂದೆ, ಇವತ್ತು ಹಾಲಿಡೇ ಇರೋದ್ರಿಂದಾಗಿ, ರಜೆ ಇರೋದ್ರಿಂದಾಗಿ ಅವರನ್ನು ನ್ಯಾಯಾಧೀಶರ ಮನೆ ಮುಂದೆ ಕರ್ಕೊಂಡು ಹೋಗ್ತಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿ ಸಿಕ್ಕಿದೆ. ಸದ್ಯಕ್ಕೆ ಬೆಳಿಗ್ಗೆಯಿಂದಲೂ ಕೂಡ SIT ಅಧಿಕಾರಿಗಳು ರೇವಣ್ಣ ಅವರಿಗೆ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳಿದರು. ಅದರಲ್ಲೂ ಕೂಡ ಅವ್ರು ಹೇಳಿದರು, ದುರುದ್ದೇಶಪೂರ್ವಕವಾಗಿ ನನ್ನ ಮೇಲೆ ಈ ಆರೋಪವನ್ನು ಮಾಡಲಾಗಿದೆ ಅನ್ನೋದನ್ನು ಹೇಳಿದರು. ಅದಾದ ನಂತರ ಇದೆಲ್ಲವೂ ಕೂಡ ಯಾರು ಕಂಪ್ಲೇಂಟ್ ಕೊಟ್ಟರು, ಏನು ಆರೋಪ ಮಾಡಿದ್ದಾರೆ, ಇದು ಯಾವುದು ಕೂಡ ನನಗೆ ಗೊತ್ತಿಲ್ಲ, ಯಾರು ಮಾಡಿದ್ದಾರೆ ಇದು ಏನೂ ಕೂಡ ನನಗೆ ಗೊತ್ತಿಲ್ಲ ಅನ್ನೋದನ್ನೆಲ್ಲವೂ ಕೂಡ ಬೆಳಿಗ್ಗೆಯಿಂದಲೂ ಕೂಡ ಹೇಳ್ತಾ ಇದ್ರು. ಈ ಸದ್ಯಕ್ಕೆ ಕೆಲವೇ ಹೊತ್ತಿನಲ್ಲಿ ಅವರನ್ನು SIT ಅಧಿಕಾರಿಗಳು ಬೌರಿಂಗ್ ಆಸ್ಪತ್ರೆ, ಅದಾದ ನಂತರ ನ್ಯಾಯಾಧೀಶರ ಮುಂದೆ ಪ್ರೊಡ್ಯೂಸ್ ಮಾಡ್ತಾರೆ. ಇನ್ನಷ್ಟು ಮಾಹಿತಿಯೊಂದಿಗೆ ನನ್ನ ಕಲೀಗ ನಾಗರಾಜ್ ಈಗ ಲೈವ್ ಕನೆಕ್ಟ್ ಆಗಿದ್ದಾರೆ. ನಾಗರಾಜ್, ಮೊದಲು ಬೌರಿಂಗ್ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ ಅನ್ನುವ ಮಾಹಿತಿ ಇದೆ. ನ್ಯಾಯಾಧೀಶರ ಮುಂದೆ ಪ್ರೊಡ್ಯೂಸ್ ಮಾಡಿ ಏನೇನು ಸಾಧ್ಯತೆಗಳಿದ್ದಾವೆ ನಾಗರಾಜ್? ರಂಜಿತ್, ಏನು HD ರೇವಣ್ಣ ಬಂಧನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇವತ್ತು ಇನ್ನು ಸ್ವಲ್ಪ ಹೊತ್ತಿನಲ್ಲಿ CID ಕಚೇರಿಯಲ್ಲಿರ್ತಕ್ಕಂಥ SIT ಕಚೇರಿಯಿಂದ ಅವರನ್ನು ಬೌರಿಂಗ್ ಆಸ್ಪತ್ರೆಗೆ ಕರೆದುಕೊಂಡೋಗಿ ಒಂದು ವೈದ್ಯಕೀಯ ಪರೀಕ್ಷೆಯನ್ನು ಮಾಡಿಸಿ ಅಲ್ಲಿಂದ ನಂತರ ನೇರವಾಗಿ ಕೋರಮಂಗಲದ NGVಯಲ್ಲಿರ್ತಕ್ಕಂಥ ನ್ಯಾಯಾಧೀಶರ ಮನೆ ಎದುರು, ನ್ಯಾಯಾಧೀಶರ ಎದುರು ಹಾಜರುಪಡಿಸುವಂಥದ್ದು. ಹಾಜರುಪಡಿಸೋದಕ್ಕೆ ಈಗಾಗಲೇ SIT ಅಧಿಕಾರಿಗಳಿಂದ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡಿರ್ತಕ್ಕಂಥದ್ದು. ಅದರಲ್ಲೂ 14 ದಿನಗಳ ಪೊಲೀಸ್ ಕಸ್ಟಡಿಗೆ ಕೇಳಲಿಕ್ಕೆ ಸುಮಾರು 6 ಪುಟಗಳಷ್ಟು ರಿಮ್ಯಾಂಡ್ ಅಪ್ಲಿಕೇಶನ್ ರೆಡಿ ಮಾಡಿಕೊಂಡಿದ್ದಾರೆ SIT ಅಧಿಕಾರಿಗಳು ಅನ್ನೋ ಮಾಹಿತಿ SIT ಉನ್ನತ ಮೂಲಗಳಿಂದ ಸಿಗ್ತಾ ಇರ್ತಕ್ಕಂಥದ್ದು. ಇದರಲ್ಲಿ ಪ್ರಮುಖವಾಗಿ ಏನು ಕಿಡ್ನಾಪ್ ಕೇಸ್ ಜೊತೆಗೆ ಹೊಳೆನರಸೀಪುರ ಟೌನ್ ಠಾಣೆಯಲ್ಲಿ ದಾಖಲಾಗಿದ್ದಂಥ ಲೈಂಗಿಕ ದೌರ್ಜನ್ಯ ಪ್ರಕರಣ, ಹಾಗೆಯೇ ಇನ್ನೊಂದು CIDಯಲ್ಲಿ ದಾಖಲಾಗಿರ್ತಕ್ಕಂಥ ಅತ್ಯಾಚಾರ ಪ್ರಕರಣ ಇವರ ಮಗನ ಮೇಲೆ ಏನು ಆಗಿದೆ. ಅವ್ರ ಮಗ ಸಿಗ್ತಾ ಇಲ್ಲ, ಅವ್ರ ಮಗನ ಜೊತೆ ಇವರು ಕಾಂಟ್ಯಾಕ್ಟಲ್ಲಿದ್ದರು, ಆತ ಎಲ್ಲಿದ್ದಾನೆ ಅನ್ನೋದನ್ನು ಪತ್ತೆ ಹಚ್ಚಬೇಕು. ಈ ಎಲ್ಲ ವಿಚಾರಗಳನ್ನು ಒಂದು ರಿಮ್ಯಾಂಡ್ ಅಪ್ಲಿಕೇಶನ್ನಲ್ಲಿ ನಮೂದು ಮಾಡಿ ಆತನನ್ನು ಕಸ್ಟಡಿಗೆ ಕೇಳಲಿಕ್ಕೆ SIT ಅಧಿಕಾರಿಗಳು ಸಿದ್ಧತೆಯನ್ನು ಮಾಡಿಕೊಂಡಿರ್ತಕ್ಕಂಥದ್ದು. ಒಂದು ಇಲ್ಲಿಗೆ ಕರೆದುಕೊಂಡು ಬಂದು ಪ್ರೊಡ್ಯೂಸ್ ಮಾಡಿದ ಬಳಿಕ ಇಲ್ಲಿ ಜಡ್ಜ್ ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನೋದ್ರ ಮೇಲೆ ಅವರು ಇವತ್ತು ಪುನಃ ವಾಪಸ್ SIT ಕಚೇರಿಗೆ ಕರೆದುಕೊಂಡು ಹೋಗ್ತಾರೆ. ಕಸ್ಟಡಿಗೆ ನೀಡಿದ್ರೆ ಏನು SIT ಅಧಿಕಾರಿಗಳು ಸಲ್ಲಿಸುವಂಥ ಮನವಿಯನ್ನು ಪುರಸ್ಕರಿಸಿ, ಇಲ್ಲ ತೆಗೆದುಕೊಳ್ಳಿ ನೀವು ಕಸ್ಟಡಿಗೆ ಅಂತೇಳಿ ಹೇಳಿದ್ರೆ ಅವರನ್ನು ಪುನಃ SIT ಕಚೇರಿಗೆ ಕರೆದುಕೊಂಡು ಹೋಗುವಂಥದ್ದು. ಒಂದು ವೇಳೆ ಇಲ್ಲ ನೀವು ನಾಳೆ ಇವರನ್ನು ಓಪನ್ ಕೋರ್ಟಲ್ಲಿ ಪ್ರೊಡ್ಯೂಸ್ ಮಾಡಿ ಅಲ್ಲಿ ಕಸ್ಟಡಿಗೆ ಕೇಳಿ ಅಂತ ಏನಾದರೂ ನ್ಯಾಯಾಧೀಶರು ಸೂಚಿಸಿದ್ದೇ ಆದರೆ ಇವತ್ತು ಒಂದಿನ ದಿನದ ಮಟ್ಟಿಗೆ ಅವರು ಪರಪ್ಪನಗರ ಜೈಲಿಗೆ ಹೋಗಬೇಕಾಗುತ್ತೆ. ಅಲ್ಲಿದ್ದು ನಾಳೆ ಬೆಳಗ್ಗೆ ಪುನಃ ಓಪನ್ ಕೋರ್ಟಲ್ಲಿ ಪ್ರೊಡ್ಯೂಸ್ ಮಾಡುವಂಥದ್ದು. ಈ ಎರಡೂ ಸಾಧ್ಯತೆಗಳಾಗೋದ್ರಿಂದ ಅವರು ಇವತ್ತು ಪರಪ್ಪನಗರಕ್ಕೆ ಹೋಗ್ತಾರಾ ಅಥವಾ ಪುನಃ ಕಸ್ಟಡಿಗೆ ಸಿಕ್ಕಿ SIT ಕಚೇರಿಗೆ ಹೋಗ್ತಾರ ಅನ್ನೋದು ನ್ಯಾಯಾಧೀಶರ ಮುಂದೆ ಹಾಜರು ಪಡಿಸಿದ ಬಳಿಕವಷ್ಟೇ ಸ್ಪಷ್ಟವಾಗಬೇಕಾಗಿರ್ತಕ್ಕಂಥದ್ದು. ರಂಜಿತ್, ನಾಗರಾಜ, ಈಗ ವಿಚಾರಣೆ ಬಾಕಿ ಇರೋದ್ರಿಂದಾಗಿ SIT ಅಧಿಕಾರಿಗಳು ನಮ್ಮ ಕಸ್ಟಡಿಗೆ ಕೊಡಿ ಅಂತೇಳಿ ಕೇಳೋ ಸಾಧ್ಯತೆ ಏನಾದರೂ ಇದೆಯಾ, ಹೇಗೆ ಅಂತ? ರಂಜಿತ್, ಪ್ರಮುಖವಾಗಿ ಇಲ್ಲಿ ಏನು ಕಸ್ಟಡಿಗೆ ನ್ಯಾಯಾಧೀಶರು ನೀಡೋದು ಪಕ್ಕ ಇವತ್ತು ನೀಡ್ತಾರ ಅಥವಾ ನಾಳೆ ನೀಡ್ತಾರ ಅನ್ನೋದು ಅಷ್ಟೇ. ಓಕೆ, ಸಂಪರ್ಕ ಕಡಿತ ಆಗಿದೆ. ಥ್ಯಾಂಕ್ ಯು ನಾಗರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ. ಸದ್ಯಕ್ಕಂತೂ ಕೆಲವೇ ಹೊತ್ತಿನಲ್ಲಿ ಇಲ್ಲಿಂದ CID ಕಚೇರಿಯಿಂದ ಬೌರಿಂಗ್ ಆಸ್ಪತ್ರೆಗೆ ಮೊದಲು, ಅದಾದ ನಂತರ ನ್ಯಾಯಾಧೀಶರ ಮುಂದೆ ಪ್ರೊಡ್ಯೂಸ್ ಮಾಡ್ತಾರೆ. ಜುಡಿಷಿಯಲ್ ಕಸ್ಟಡಿಯ ಅಥವಾ SIT ಅಧಿಕಾರಿಗಳ ಕಸ್ಟಡಿಗೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧವಾಗಿ JDS ಪಕ್ಷ ಕ್ರಮವನ್ನ ಕೈಗೊಂಡಿದೆ. ಆದರೆ ಮೈತ್ರಿ ಪಕ್ಷ BJPಯಿಂದ ಯಾವ ರೀತಿಯಾದ ಕ್ರಮ, ಈ ಪ್ರಶ್ನೆಗೆ ಇದೀಗ ವಿಪಕ್ಷ ನಾಯಕ ಅಶೋಕ್ ಉತ್ತರ ಕೊಟ್ಟಿದ್ದಾರೆ. 100% BJPಯಿಂದಲೂ ಕೂಡ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧವಾಗಿ ಕ್ರಮ ಕೈಗೊಳ್ಳಲಾಗುತ್ತೆ. ಅವ್ರು ಗೆದ್ರೂ ಕೂಡ ನೋ ಯೂಸ್. ಪ್ರಜ್ವಲ್ ರೇವಣ್ಣ ಅವರು ಈಗ ನಡೆದಿರತಕ್ಕಂತ ಚುನಾವಣೆಯಲ್ಲಿ ಗೆದ್ರೂ ಕೂಡ ನೋ ಯೂಸ್ ಅಂತ ಹೇಳಿ
ಮೈತ್ರಿ ಅಭ್ಯರ್ಥಿಯ ಬಗ್ಗೆ ಆರ್ ಅಶೋಕ್ ಹೊಸದೊಂದು ಬಾಂಬ್ ಸಿಡಿಸಿದ್ದಾರೆ. 100% ಅವರನ್ನ ಮತ್ತೆ ಅನರ್ಹ ಮಾಡಲಾಗುತ್ತೆ. ಸಂಸದ ಸ್ಥಾನದಿಂದಲೂ ಕೂಡ ಬಿಜೆಪಿ ಕೂಡ ಇಂಥ ಆರೋಪ ಹೊತ್ತಿರುವವರ ವಿರುದ್ಧವಾಗಿ ಕ್ರಮ ಕೈಗೊಳ್ಳಲಿಕ್ಕೆ ಮುಂದಾಗೆ ಆಗತ್ತೆ ಅಂತ ಹೇಳಿ ತಿಳಿಸಿದ್ದಾರೆ ಆರ್ ಅಶೋಕ್. ಬೆಂಗಳೂರಿನಲ್ಲಿ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರ ಪ್ರತಿಕ್ರಿಯೆ ಇದು. ಪ್ರಜ್ವಲ್ ಗೆದ್ರೂ ಕೂಡ 100% ಅನರ್ಹರಾಗ್ತಾರೆ. ಅವರನ್ನ ಉಳಿಸ್ಕೊಳ್ಳುವಂತಹ ಅಥವಾ ಅವರ ಪರವಾಗಿ ಸಮರ್ಥನೆ ಮಾಡುವಂತಹ ಯಾವುದೇ ಪ್ರಯತ್ನ ಬಿಜೆಪಿ ಪಕ್ಷ ಕೂಡ ಮಾಡೋದಿಲ್ಲ ಅಂತ ಹೇಳಿ ತಿಳಿಸಿದ್ದಾರೆ ಆರ್ ಅಶೋಕ್. ಹಾಗಾದ್ರೆ ಆ ಕ್ಷೇತ್ರದ ಕತೆ ಏನು? ಇನ್ ಕೇಸ್ ಏನಾದರೂ ಚುನಾವಣೆಯ ಫಲಿತಾಂಶ ಬಂದ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಗೆದ್ದು ಬಿಟ್ರೆ ಏನು? ಮತ್ತೊಂದು ಚುನಾವಣೆಯನ್ನ ಮಾಡಬೇಕಾಗತ್ತಾ? ಸದ್ಯಕ್ಕಿರುವ ಪ್ರಶ್ನೆ ಇದು. ಚುನಾವಣಾ ಫಲಿತಾಂಶದ ಮೇಲೆ ಮುಂದಿನ ಕ್ರಮಗಳು ನಿರ್ಧರಿತವಾಗಿದೆ. ಇನ್ ಕೇಸ್ ಸೋತ್ರೆ ಗೆದ್ದ ಅಭ್ಯರ್ಥಿ ಸಂಸದರಾಗಿ ಮುಂದುವರಿತಾರೆ. ಇನ್ ಕೇಸ್ ಪ್ರಜ್ವಲ್ ರೇವಣ್ಣ ಗೆದ್ರು ಅಂತಂದ್ರೆ ಅವರನ್ನ ಅನರ್ಹಗೊಳಿಸಲಿಕ್ಕೆ ಬಿಜೆಪಿ ಯಾವುದೇ ರೀತಿಯಲ್ಲೂ ಕೂಡ ಮರುಚಿಂತನೆ ಮಾಡೋದಿಲ್ಲ ಅಂತ ಹೇಳಿ ಸ್ಪಷ್ಟ ಮಾತುಗಳನ್ನಾಡಿದ್ದಾರೆ ಆರ್ ಅಶೋಕ್.